ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನಂತಪುರ್ ಶ್ರೀಧರ್ ಸೇಸಿ. ಪ್ರೀವಿಯಸ್ ಕ್ಲಾಸ್ನಲ್ಲಿ ನಿಮಗೆ ನಾನು 10 ಕ್ವಶನ್ಸ್ ಹೇಳಿದೆ ಸಿಲಬಸಮ್ ಇಂದ. ಈಗ ನಾವು ಈ ವಿಡಿಯೋನಲ್ಲಿ 10 20 ಕ್ವಶನ್ಸ್ವರೆಗೂ ನಿಮಗೆ ಹೇಳ್ತೀನಿ. ನಾವು ರೂಲ್ಸ್ ಎಲ್ಲ ಯೂಸ್ ಮಾಡಿಕೊಂಡು 10 ಕ್ವಶನ್ಸ್ ಆನ್ಸರ್ ಮಾಡ್ತೀವಲ್ಲ, ಸೇಮ್ ಅದೇ ರೂಲ್ಸ್ ನಾವು ಯೂಸ್ ಮಾಡಿಕೊಂಡು ಮಿಕ್ಕಿದ ಕ್ವಶನ್ಸ್ ಯಾವ ಥರ ಆನ್ಸರ್ ಮಾಡಬೇಕು, ಆನ್ಸರ್ ಮಾಡೋ ಟೈಮಲ್ಲಿ ನಾವು ರೂಲ್ಸ್ ಯಾವ ಥರ ಅಪ್ಲೈ ಮಾಡ್ತೀವಿ ಅಂತ ಈ ವಿಡಿಯೋನಲ್ಲಿ ನೋಡಿ. ಓಕೆ, ನಾವು ಫಸ್ಟ್ ಸ್ಟೇಟ್ಮೆಂಟ್ ಡಯಾಗ್ರಾಮ್ ಹಾಕಬೇಕು. ಇದೆಲ್ಲ ನಮ್ಗೆ ಗೊತ್ತು, ಆಲ್ರೆಡಿ ಬೇಸಿಕ್ ಕ್ಲಾಸ್ನಲ್ಲಿ ಇದೆಲ್ಲ ನಾವು ಕಲ್ತ್ಕೊಂಡಿದ್ವಿ. ಓಕೆ, ನಮ್ಮ ಆ ರೂಲ್ಸ್ನ ಯೂಸ್ ಮಾಡಿಕೊಂಡು ಕ್ವಶನ್ಸ್ ಯಾವ ಥರ ಆನ್ಸರ್ ಮಾಡ್ತೀವಿ ಅಂತ ನಾನು ಆಲ್ರೆಡಿ 10 ಕ್ವಶನ್ಸ್ ನೀನು ಹೇಳಿದ್ರೆ ಆ 10 ಕ್ವಶನ್ಗೆ ಕಂಟಿನ್ಯೂ ಆಗೋ ವಿಡಿಯೋ ಇದು. ನೀನು ಎಲ್ಲ ಸ್ವಲ್ಪ ಜನ ಅನ್ಕೋಬೋದು, ಏನು ನಮ್ಗೆ ಈ ಕ್ವಶನ್ಸ್ ಎಲ್ಲ ಗೊತ್ತು, ಈ ಥರ ಕ್ವಶನ್ಸ್ ನಾವು ಈಸಿಯಾಗಿ ಆನ್ಸರ್ ಮಾಡ್ತೀವಿ ಅಂತ. ನಿಮಗೆ ಓನ್ಲಿ ಬೇಕು ಅದಂದರೆ ನಾವು ಸಮ್ ನಾಟ್ ಬೇಕಂದ್ರೆ ಈ ಎಲ್ಲ ವೀಡಿಯೋಸು ಕಮ್ಮಿಂಗ್ ವೀಡಿಯೋಸ್ನಲ್ಲಿ ಬರುತ್ತೆ. ನಾವು ಹೇಳ್ತಾ ಇರೋದು ಯಾರಿಗೆ ಬೇಸಿಕ್ಸ್ ಬರಲ್ಲ ಅಂದರೆ ಅವ್ರಿಗೆ ಬೇಸಿಕ್ಸಿಂದ ಕಂಟಿನ್ಯೂ ಆಗಿ ಹೇಳಿದರೆ ಅದು ಎಲ್ಲ ಅರ್ಥ ಆಗುತ್ತಂತ ನಾವು ಒಂದು ಪ್ಯಾಟರ್ನಲ್ಲಿ ವೀಡಿಯೋಸ್ ಅಪ್ಲೈ ಮಾಡ್ತಾ ಇದ್ದೀವಿ. ನೀನು ಅದೇ ಪ್ಯಾಟರ್ನ್ ಫಾಲೋ ಮಾಡಿದ್ರೆ ನಿನಗೂ ಯಾವ ಚಿಕ್ಕ ಡೌಟ್ ಇದ್ರೂ ಎಲ್ಲ ಅರ್ಥ ಆಗುತ್ತೆ. ಅದಕ್ಕೆ ನಮ್ಮ ವೀಡಿಯೋಸ್ని ಕಂಟಿನ್ಯೂ ಆಗಿ ಫಾಲೋ ಮಾಡಬೇಕು. ಆ ಥರ ಫಾಲೋ ಮಾಡಿದ್ರೇ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ನೋಡಿ, ಇಲ್ಲೇ ನಮಗೆ ಕ್ವಶನ್ 11 ಇದೆ. ಈ 11ಗೆ ಹೇಗೆ ಆನ್ಸರ್ ಮಾಡ್ಬೇಕಂತ ನಾನು ಹೇಳ್ತೀನಿ ನೋಡಿ. ಆಲ್ರೆಡಿ ಪ್ರೀವಿಯಸ್ ವಿಡಿಯೋನಲ್ಲಿ ನಾವು 10 ಕ್ವಶನ್ಸ್ ನೋಡಿದ್ವಿ. 10 ಕ್ವಶನ್ಸ್ ಆದ್ಮೇಲೆ 11 ಕ್ವಶನ್ ಕಂಟಿನ್ಯೂ ಅಂತ ಹೇಳ್ತಾ ಇದ್ದೀನಿ. ಅದು ಸ್ಟೇಟ್ಮೆಂಟ್ಸ್ ನಾವು ಡಯಾಗ್ರಾಮ್ ಹಾಕ್ಬೇಕಲ್ವಾ. ಸಮ್ ಕೌಸ್ ಆರ್ ಡೀರ್ಸ್ ಅಂಡ್ ನೋ ಡೀರ್ ಇಸ್ ಡಾಗ್. ಎಲ್ಲ ಡೀರ್ ಅಂಡ್ ಡಾಗ್ ಎರಡು ಡಿ ಇಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಒಂದು ವರ್ಡ್ ನಾನು ಫುಲ್ ಆಗಿ ಬರಿತೀನಿ ನೋಡಿ. ಇಲ್ಲ, ನಾವು ಕಂಪ್ಲೀಟ್ ವರ್ಡ್ ತಗೋಬಾರ್ದು, ಫಸ್ಟ್ ಲೆಟರ್ ತಗೊಳ್ತೀವಿ. ಯಾವಾಗಲೂ ನಮಗೆ ಫಸ್ಟ್ ಲೆಟರ್ ಸೇಮ್ ಇರುತ್ತೋ ಒಂದು ವರ್ಡ್ ಕಂಪ್ಲೀಟ್ ಆಗಿ ತಗೊಳ್ತೀವಿ, ಒಂದು ವರ್ಡ್ ಫಸ್ಟ್ ಲೆಟರ್ ಮಾತ್ರ ತಗೊಳ್ತೀವಿ. ಆ ಥರ ನಾವು ಡಯಾಗ್ರಾಮ್ ಹಾಕಿದ್ರೆ ನಮ್ಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಅದಕ್ಕೆ ಫಸ್ಟ್ ಲೆಟರ್ ಮಾತ್ರ ತಗೋಬೇಕು. ನೋ ಡಿ ಇಸ್ ಎಫ್ ಫಾಕ್ಸ್. ನೋ ಡಿ ಇಸ್ ಎಫ್ ಫಾಕ್ಸ್. ಫಾಕ್ಸ್ ಎಫ್ ಫಸ್ಟ್ ಲೆಟರ್ ಮಾತ್ರ ನಾನು ತಗೊಂಡಿದ್ದು ನೋಡಿ. ಇಲ್ಲ, ಈ ಥರ ನಾವು ಡಯಾಗ್ರಾಮ್ ಕಂಪ್ಲೀಟ್ ಆದಮೇಲೆ ಕನ್ಕ್ಲೂಷನ್ ನೋಡಬೇಕು. ಕೌಗೆ ಅಂಡ್ ಫಾಕ್ಸ್ ಮಧ್ಯದಲ್ಲಿ ಕನ್ಕ್ಲೂಷನ್ ಕೇಳಿದ್ರು. ಫಾಕ್ಸ್ ಇಲ್ಲಿದೆ, ಕೌ ಇದಿದೆ ಮಧ್ಯದಲ್ಲಿ. ನಮಗೆ ವಿತೌಟ್ ರಿಲೇಷನ್ ಇದೆ. ವಿತೌಟ್ ರಿಲೇಷನ್ ಇದ್ರೆ ಯಾವ ಕನ್ಕ್ಲೂಷನ್ ಕೇಳಿದ್ರು ನಾವು ಕಾಣಿಸೆ ಅಂತ ಹೇಳ್ತೀವಿ. ಆಲು, ಸಮ್ಮು, ನೋ ಎಲ್ಲ ಕಾಣಿಸೆ ಅಂತ ಹೇಳ್ತೀವಿ. ಸಮ್ ನಾಟ್ ಬಂದ್ರೆ ವೆರಿಫೈ ಮಾಡ್ತೀವಿ. ಇಲ್ಲಿ ಸಮ್ ನಾಟ್ ಇಲ್ಲ, ಸಮ್ ಇದೆ ಅಲ್ವಾ, ಅದಕ್ಕೆ ನಾವು ಕಾಣಿಸೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಫಾಕ್ಸ್ ಇಂದ ಡೀರ್ಗೆ, ಮತ್ತೆ ಫಾಕ್ಸ್ ಡೀರ್ ಮಧ್ಯದಲ್ಲಿ ವಿತೌಟ್ ರಿಲೇಷನ್ ಇದೆ, ಮತ್ತೆ ಅವರು ಸಮ್ ಕೇಳಿದ್ರು, ಮತ್ತೆ ನಾವು ಕಾಣಿಸೆ ಅಂತ ಹೇಳ್ತೀವಿ. ಈ ತರ ವಿತೌಟ್ ರಿಲೇಷನ್ ಇದ್ರೆ ಯಾವ ಕನ್ಕ್ಲೂಷನ್ ಕೇಳಿದ್ರು ನಾವು ಕಾಣಿಸೆ ಅಂತೀವಿ. ಸಮ್ ನಾಟ್ ಅಂದ್ರೆ ಚೆಕ್ ಮಾಡ್ತೀವಿ. ಇಲ್ಲಿ ಸಮ್ ನಾಟ್ ಇಲ್ಲ ಅಲ್ವಾ, ಅದಕ್ಕೆ ನಾವು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಎರಡು ಕಾಣಿಸೆ ಬಂದ್ರೆ ನಾವು ಆನ್ಸರ್ ತಗೋ ಮುಂಚೆ ನಾವು ಒಂದು ಚೆಕಿಂಗ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಕಾಂಪ್ಲಿಮೆಂಟರಿ ಪೇರ್ ಆಗೋ ಚಾನ್ಸ್ ಸಿಗುತ್ತೆ. ಕಾಂಪ್ಲಿಮೆಂಟರಿ ಪೇರ್ ಅಂತ ಏನಂತ ನಾನು ಹೇಳಿದ್ದೀನಿ. ಮೊದಲು ನಾವು ಕಾಂಪ್ಲಿಮೆಂಟರಿ ಚೆಕ್ ಮಾಡೋ ಟೈಮಲ್ಲಿ ಎಲಿಮೆಂಟ್ ಚೆಕ್ ಮಾಡಬೇಕು. ಎಲಿಮೆಂಟ್ಸ್ ಅಲ್ಲಿ ಎರಡು ಸೇಮ್ ಇರಬೇಕು. ಈ ಫಾಕ್ಸ್ ಕೌ ಇದೆ, ಇಲ್ಲಿ ಫಾಕ್ಸ್ ಡೀರ್ ಇದೆ. ಎಲಿಮೆಂಟ್ ಸೇಮ್ ಇರಲ್ಲ ಅಂದ್ರೆ ಮಿಕ್ಕಿದ ಚೆಕಿಂಗ್ ನಾವು ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನಾವು ಈ ಎರಡು ರಾಂಗ್ ಆಗುತ್ತೆ, ಡೈರೆಕ್ಟ್ ಆಗಿ ನಾವು ನೈದರ್ ನಾರ್ ಅಂತ ತಗೊಳ್ತೀವಿ. ಮೊದಲು ಎಲಿಮೆಂಟ್ ಸೇಮ್ ಇರಬೇಕು. ಎಲಿಮೆಂಟ್ ಸೇಮ್ ಇದ್ರೆ ಆಮೇಲೆ ನಾವು ಕಂಡೀಷನ್ ಚೆಕ್ ಮಾಡ್ತೀವಿ. ಏನು ಕಂಡೀಷನು? ಸಮ್ಮು ನೋ ಇರಬೇಕು, ಇಲ್ಲ ಅಂದ್ರೆ ಸಮ್ಮು ಸಮ್ ನಾಟ್ ಇರಬೇಕು, ಇಲ್ಲ ಅಂದ್ರೆ ಆಲು ಸಮ್ ನಾಟ್ ಇರಬೇಕು. ಎಲಿಮೆಂಟ್ಸ್ ಸೇಮ್ ಇಲ್ಲ ಅಂದ್ರೆ ನಾವು ಕಂಡೀಷನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬೋದು. ಅಂದ್ರೆ ಇಲ್ಲಿ ನಾವು ಎರಡು ಕಾನ್ಸೆಪ್ಟ್ ಅಂದ್ರೆ ಎರಡು ರಾಂಗ್ ಆಗ್ಬೋದು. ಕಾಂಪ್ಲಿಮೆಂಟರಿ ಪೇರ್ ಆಗಲ್ಲ ಅಂದ್ರೆ ಮತ್ತೆ ಇದು ನೈದರ್ ನಾರ್ ಆಗುತ್ತೆ. ಅಂದ್ರೆ ನಮ್ಮ ಆನ್ಸರ್ ಡಿ. 11th ಕ್ವಶನ್ ನಮ್ಮ ಆನ್ಸರ್ ಡಿ ನೋಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 12 ಕ್ವಶನ್ ಸ್ಟೇಟ್ಮೆಂಟ್ಸ್. ಮೊದಲು ಸ್ಟೇಟ್ಮೆಂಟ್ಸ್ ಡಯಾಗ್ರಾಮ್ ಹಾಕಬೇಕು. ಸಮ್ ಅವರ್ಸ್ ಆರ್ ಮಿನಿಟ್ಸ್, ಸಮ್ ಹೆಚ್ ಎಂ, ನೋ ಎಂ ಇಸ್ S. No m is s seconds. No m is s seconds. ಸ್ಟೇಟ್ಮೆಂಟ್ ಡಯಾಗ್ರಾಮ್ ಹಾಕ್ತೀವಿ. ನಮಗೆ ಕನ್ಕ್ಲೂಷನ್ ಏನಿದೆ ಅಂತ ನೋಡಬೇಕು. ಸೆಕೆಂಡ್ಸ್ ಅವ್ರಿಗೆ ಮಧ್ಯದಲ್ಲಿದೆ, ಸಮ್ ಇದೆ. ಸೆಕೆಂಡ್ಸ್ ಅವ್ರಿಗೆ ಮಧ್ಯದಲ್ಲಿ ಇಲ್ಲಿ ವಿತೌಟ್ ರಿಲೇಷನ್ ಇದೆ, ಸಮ್ ಇದ್ರೆ ನಾವು ಕಾಣಿಸ ಅಂತ ಹೇಳ್ತೇವೆ. ನೆಕ್ಸ್ಟ್ ಅವರ್ಸ್ ಗೆ ಸೆಕೆಂಡ್ಸ್, ಮತ್ತೆ ಅವರ್ಗೆ ಸೆಕೆಂಡ್ಸ್ಗೆ ಕೇಳಿದ್ರು. ಸೊ ಅವರಿಗೆ ಸೆಕೆಂಡ್ಸ್ ಮಧ್ಯದಲ್ಲಿ ಮತ್ತೆ ನಮಗೆ ವಿತೌಟ್ ರಿಲೇಷನ್ ಇದೆ. ವಿತೌಟ್ ರಿಲೇಷನ್ ಇದ್ರೆ ಕಾಣಿಸೆ ಅಂತ ಹೇಳ್ತೀವಿ. ಯಾರು ಕಾಣಿಸೆ ಬಂದ್ರೆ ನಾವು ಚೆಕ್ ಮಾಡಬೇಕು ಇದು ಕಾಂಪ್ಲಿಮೆಂಟ್ ಆಗುತ್ತಾ ಅಂತ ಇಲ್ಲ ಅಂತ. ಎಲಿಮೆಂಟ್ ಸೇಮ್ ಇರಬೇಕು, ಸೇಮ್ ಇದೆ. ಎಲಿಮೆಂಟ್ ಸೇಮ್ ಇದ್ರೆ ಸಾಕಾಗಲ್ಲ. ನಮಗೆ ಎಲಿಮೆಂಟ್ ಸೇಮ್ ಇರಬೇಕು, ಆಮೇಲೆ ಕಂಡೀಷನ್ ಮ್ಯಾಚ್ ಆಗಬೇಕು. ಕಾಂಪ್ಲಿಮೆಂಟರಿ ಕಂಡೀಷನ್ ಮ್ಯಾಚ್ ಆಗಬೇಕು. ಕಾಂಪ್ಲಿಮೆಂಟರಿ ಕಂಡೀಷನ್ ಆಗಬೇಕಂದ್ರೆ ಒಂದು ಸಮ್ಮು ಒಂದು ನೋ ಇರಬೇಕು, ಇಲ್ಲಾಂದ್ರೆ ಸಮ್ಮು ಸಮ್ ನಾಟ್ ಇರಬೇಕು, ಇಲ್ಲಾಂದ್ರೆ ಆಲು ಸಮ್ ನಾಟ್ ಇರಬೇಕು. ಇಲ್ಲಿ ನಾವು ನೋಡಿದ್ರೆ ಆಲು ಸಮ್ ಇದೆ. ಆಲು ಸಮ್ ಇದ್ರೆ ಕಂಡೀಷನ್ ಮ್ಯಾಚ್ ಆಗಲ್ಲ. ಎಲಿಮೆಂಟ್ಸ್ ಮ್ಯಾಚ್ ಆಗಿದೆ, ಕಂಡೀಷನ್ ಮ್ಯಾಚ್ ಆಗಲ್ಲ ಅಂದ್ರೆ ಮತ್ತೆ ಎರಡು ರಾಂಗ್ ಆಗುತ್ತೆ, ನೈದರ್ ನಾಟ್ ಆಗುತ್ತೆ. ಇಲ್ಲಿ ನಮ್ಗೆ ಆನ್ಸರ್ಸ್ ಕೊಡಲ್ಲ ಈ ಆಪ್ಷನ್ ಅಲ್ಲಿ.
ನಮ್ಮ ಆಪ್ಷನ್ಸ್ ನಲ್ಲಿ ನಮಗೆ ನೈದರ್ ನಾರ್ అనేది ಡಿ ಅಲ್ಲಿ ಸಿಗುತ್ತಲ್ವಾ, ಅದಕ್ಕೆ ಈ ಕ್ವಶನ್ಗೆ ನಾವು ಡಿ ಅಂದ್ರೆ ನೈದರ್ ನಾರ್ ತಗೊಂತೀವಿ. ಓಕೆ, ಈ ಕ್ವಶನ್ಸ್ ಅಲ್ಲಿ ಆಪ್ಷನ್ಸ್ ಓಕೆ ಬಂದಿಲ್ಲ, ಅದಕ್ಕೆ ನಾವು ಆಪ್ಷನ್ಸ್ ನಮ್ಗೆ ಗೊತ್ತಲ್ವಾ, ಓನ್ಲಿ 1 follows 2 follows either or neither nor both 1 and 2 follows. ಡಿ ಅಲ್ಲಿ ನೈದರ್ ನಾರ್ ಸಿಗುತ್ತೆ, ಅದಕ್ಕೆ ಓಕೆ ಆ ಕ್ವಶನ್ಗೆ ನಾವು ಡಿ ಅಂತ ತಗೊಂತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 13 ನೋಡಿ. ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ ಹೇಗೆ ಮಾಡಬೇಕು, ಇಲ್ಲಿ ಹೆಸರು ಕೊಟ್ಟಿದ್ರು ತನು ಮಮತಾ ಅಂತ, ಓಕೆ ಜೆ ಅಂತ ಹೆಸರು ಕೊಟ್ಟಿದ್ರು. ನಾವು ಫಸ್ಟ್ ಲೆಟರ್ ತಗೊಂತೀನಿ, ಸಮ್ ಟಿ ಎಂ ಸಮ್. ಓಕೆ, ಎನ್ ಜೆ, ಎನ್ ಇಲ್ಲಿ ಇಲ್ಲ, ಟಿ ಎಂ ಇದೆ. ಓಕೆ, ಆದ್ರೆ ಫಸ್ಟ್ ಕನ್ಕ್ಲೂಷನ್ ಸೆಕೆಂಡ್ ಕನ್ಕ್ಲೂಷನ್ ಕರೆಕ್ಟ್ ಆಗಲ್ಲ, ಅಂದ್ರೆ ಮತ್ತೆ ಥರ್ಡ್ ಕನ್ಕ್ಲೂಷನ್ ನೋಡಬೇಕು, ಸಾರಿ ಥರ್ಡ್ ಸ್ಟೇಟ್ಮೆಂಟ್ ನೋಡ್ಬೇಕು. ಸ್ಟೇಟ್ಮೆಂಟ್ ಎನ್ ಎಂ ನೋ ಎಂ ಈಸ್ ಎನ್ ಮತ್ತೆ ಎನ್ ಜೆ ಸಮ್ ರಿಲೇಷನ್ ಇದೆ, ಜೆ ಇಲ್ಲಿ ಬರುತ್ತೆ. ಈ ತರ ನಾವು ಸ್ಟೇಟ್ಮೆಂಟ್ ಡಯಾಗ್ರಾಮ್ ಮಾಡಬೇಕು. ಓಕೆ, ತನು ಮಮತಾ ನವೀನ್ ಅಂಡ್ ಜೆ, నవీన్ అండ్ మమత అగైన్. ఇప్పుడు చూడండి, నౌ హియర్ ನಮಗೆ ಕನ್ಕ್ಲೂಷನ್ ಇದೆ. ಎನ್ಗೆ ಟಿ ಮಧ್ಯದಲ್ಲಿ ಕನ್ಕ್ಲೂಷನ್ ಕೇಳಿದ್ರು. ಎನ್ ಟಿ ವಿತೌಟ್ ರಿಲೇಷನ್ ಅಲ್ಲಿ ಇದೆ, ವಿತೌಟ್ ರಿಲೇಷನ್. ಎನ್ ಟಿ ವಿತೌಟ್ ರಿಲೇಷನ್ ಅದಿಲ್ಲ, ಈ ಮಧ್ಯದಲ್ಲಿ ವಿತೌಟ್ ರಿಲೇಷನ್ ಅಂದ್ರೆ ನಾವು ಕಾಣಿಸ ಅಂತ ಕೇಳ್ತೀವಿ. ಸೆಕೆಂಡ್ ಕನ್ಕ್ಲೂಷನ್ ಜೆ ಎಂ ಮಧ್ಯದಲ್ಲಿ ಕೇಳಿದ್ರು, ಜೆ ಎಂಗೆ ಮತ್ತೆ ವಿತೌಟ್ ರಿಲೇಷನ್ ಇದೆ, ಕೇಳಿದ್ರು ಸಮ್ ಅಲ್ವಾ, ಅದೇ ಮತ್ತೆ ಕಾಣಿಸೆ. ಎರಡು ಕಾಣಿಸೆ ಬಂದ್ರೆ ನಾವು ಕಾಂಪ್ಲಿಮೆಂಟರಿ ಚೂಸ್ ನೋಡ್ಬೇಕು. ಎಲಿಮೆಂಟ್ ಸೇಮ್ ಇಲ್ಲ, ಎಲಿಮೆಂಟ್ ಸೇಮ್ ಇದ್ರಲ್ಲೇ ಕಂಡೀಷನ್ ನೋಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ನೈದರ್ ನಾರ್ ಅಂತ ಹೇಳ್ತೀವಿ. ಏನ್ ಸರ್ ಎಲ್ಲ ಕ್ವಶನ್ ಸೇಮ್ ತರ ಆನ್ಸರ್ ಬರುತ್ತೆ ಅಂತ ಸ್ಟೂಡೆಂಟ್ಸ್ ಎರಡು ಕಾಣಿಸೆ ಬಂದ್ರೆ ಕಂಡೀಷನ್ ಏ ತರ ಚೆಕ್ ಮಾಡ್ಬೇಕಂತ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. ಅದಕ್ಕೆ ಆ ತರ ಕ್ವಶನ್ಸ್ ನಾನು ಹೇಳಿದ್ರೆ ಮಿಕ್ಕಿದೆಲ್ಲ ಯಾವ ಕನ್ಫ್ಯೂಷನ್ ಸಿಗಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತಾರೆ. ಯಾವಾಗ ಎರಡು ಕಾಣಿಸೆ ಬರುತ್ತೋ ಆವಾಗ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗೋ ಚಾನ್ಸ್ ಸಿಗುತ್ತೆ. ಅದಕ್ಕೆ ಆ ಕನ್ಫ್ಯೂಷನ್ ಇರಬಾರ್ದಂತ ನಾವು ಅದೇ ತರ ಕ್ವಶನ್ಸ್ ಜಾಸ್ತಿ ಆನ್ಸರ್ ಮಾಡಿದ್ರೆ ಅವರಿಗೆ ಈ ತರ ಆನ್ಸರ್ ಮಾಡ್ಬೇಕಂತ ಗೊತ್ತಾಗುತ್ತೆ. ಅದಕ್ಕೆ ನಾವು ಈ ತರ ಕ್ವಶನ್ಸ್ ಜಾಸ್ತಿ ತಗೊಂಡು ಈ ತರ ಕ್ವಶನ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಎರಡು ರಾಂಗ್ ಬಂದ್ರೆ ಡೈರೆಕ್ಟ್ ಆಗಿ ಯಾವ ಚಾನ್ಸ್ ಇಲ್ಲ, ಡೈರೆಕ್ಟ್ ತಗೊಳ್ತೀನಿ. ಒಂದು ರೈಟ್ ಎರಡು ರಾಂಗ್ ಇಲ್ಲ ಅಂದ್ರೆ ಕಾಣಿಸೆ ಅಂದ್ರೆ ಆನ್ಸರ್ ಡೈರೆಕ್ಟ್ ಆಗಿ ಹೇಳ್ತೀನಿ. ಎರಡು ಕಾಣಿಸೆ ಬಂದ್ರೆ ಮಾತ್ರ ನಾವು ಒಂದು ಪ್ರಾಬ್ಲಮ್ ಇದೆ, ಚೆಕ್ ಮಾಡಬೇಕು. ಈ ಪಾಯಿಂಟ್ಸ್ ನಾವು ಸ್ಟೂಡೆಂಟ್ಸ್ ಮರ್ತೋಗ್ಬಿಟ್ರೆ ಓಕೆ ಆವಾಗ ಸ್ಟೂಡೆಂಟ್ಸ್ಗೆ ಆನ್ಸರ್ ರಾಂಗ್ ಆಗುತ್ತಲ್ವಾ. ಅದಕ್ಕೆ ಇದು ನೆನ್ಪಿಟ್ಬೇಕು. ಈ ತರ ಪಾಯಿಂಟ್ಸ್ ಬಂದ್ರೆ ಏ ತರ ಚೆಕ್ ಮಾಡಬೇಕು, ಏ ತರ ನೆನ್ಪಿಟ್ಕೋಬೇಕಂತ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಅದಕ್ಕೆ ಆ ಪ್ರಾಬ್ಲಮ್ಸ್ ಇರಬಾರ್ದಂತ ಈ ತರ ಕ್ವಶನ್ಸ್ ನಾವು ಜಾಸ್ತಿ ಹೇಳಿದ್ರೆ ಯೂಸ್ ಆಗುತ್ತಂತ ಆ ತರ ಕ್ವಶನ್ಸ್ ನಾವು ತಗೊಂಡಿದ್ವಿ. ಓಕೆ, ಅದು ಎಲ್ಲ ಕ್ವಶನ್ಸ್ಗೆ ಸೇಮ್ ಆನ್ಸರ್ ಬರುತ್ತಂತ ಯೋಚನೆ ಮಾಡಬೇಕು. ನಾವು ಕ್ವಶನ್ಸ್ ಹೇಗೆ ಆನ್ಸರ್ ಮಾಡ್ಬೇಕಂತ ಕಲಿಬೇಕು ಅಷ್ಟೇ. ಸೇಮ್ ಆನ್ಸರ್ ಬರುತ್ತಾ, ಡಿಫ್ರೆನ್ಸ್ ಆನ್ಸರ್ ಬರುತ್ತಾ, ಅದೆಲ್ಲ ನಮ್ಗೆ ಓಕೆ ಅವಶ್ಯಕತೆ ಇಲ್ಲ. ನೋಡಿ ಲ್ಯಾಂಡ್ ಓಕೆ, ಲ್ಯಾಂಡ್ ಲಾರ್ಡ್ಸ್ ಅಂಡ್ ಫಾರ್ಮರ್ಸ್, ಸಮ್ ಲ್ಯಾಂಡ್ ಲಾರ್ಡ್ಸ್ ಆರ್ ಫಾರ್ಮರ್ಸ್ ಎಲ್ ಎಫ್ ಅಂಡ್ ಆಲ್ ಲ್ಯಾಂಡ್ ಲಾರ್ಡ್ಸ್ ಆರ್ ಲೇಬರ್ಸ್ ಬೋತ್. ಎರಡು ಎಲ್ ಅಲ್ವಾ, ಅದಕ್ಕೆ ನಾನು ಲೇಬರ್ಸ್ಗೆ ಎಲ್ ಲ್ಯಾಬ್ ಅಂತ ತಗೊಂತಾ ಇದ್ದೀನಿ. ನೆಕ್ಸ್ಟ್ ಸಮ್ ಲೇಬರ್ಸ್ ಆರ್ ಟ್ರೇಡರ್ಸ್ ಟಿ ಅಂತ ತಗೊಂತಾ ಇದ್ದೀನಿ, ಟಿ. ಇದು ನಮ್ಮ ಸ್ಟೇಟ್ಮೆಂಟ್ಗೆ ಡಯಾಗ್ರಾಮ್ ಆದ್ಮೇಲೆ ನಾವು ಕನ್ಕ್ಲೂಷನ್ ನೋಡಬೇಕು. ಇಲ್ಲಿ ನೋಡಿ ಲೇಬರ್ ಫಾರ್ಮರ್ ಮಧ್ಯದಲ್ಲಿ ಕನ್ಕ್ಲೂಷನ್ ಕೇಳಿದ್ರು, ಆ ಇಬ್ಬರ ಮಧ್ಯದಲ್ಲಿ ಸಮ್ ಇದೆ. ಸಮ್ ಇದ್ರೆ ಸಮ್ ಕನ್ಕ್ಲೂಷನ್ ರೈಟ್ ಆಗುತ್ತೆ, ಡೈರೆಕ್ಟ್ ಆಗಿ ಹೇಳ್ಬೋದು. ಅಂದ್ರೆ ಮೊದಲ ಕನ್ಕ್ಲೂಷನ್ ರೈಟ್ ಆಗುತ್ತೆ. ಓಕೆ, ಮೊದಲ ಕನ್ಕ್ಲೂಷನ್ ರೈಟ್. ಸೆಕೆಂಡ್ ಕನ್ಕ್ಲೂಷನ್ ಲ್ಯಾಂಡ್ ಲಾರ್ಡ್ಸ್ ಲೇಬರ್ ಮಧ್ಯದಲ್ಲಿ ಕೇಳಿದ್ರು, ಮತ್ತೆ ಲ್ಯಾಂಡ್ ಲಾರ್ಡ್ ಲೇಬರ್ ಮಧ್ಯದಲ್ಲಿ ನಮಗೆ ಆಲ್ ರಿಲೇಷನ್ ಇದೆ. ಆಲ್ ರಿಲೇಷನ್ ಇದ್ರೆ ನಮ್ಮ ಕನ್ಕ್ಲೂಷನ್ ರೈಟ್ ಆರ್ ರಾಂಗ್ ಅಂತ ಹೇಳಕ್ ಮುಂಚೆ ನಾವು ಟ್ರಾವೆಲಿಂಗ್ ಮಾಡಬೇಕು. ನಾವು ಟ್ರಾವೆಲಿಂಗ್ ಲ್ಯಾಂಡ್ ಲಾಗ್ ಓಕೆನಾ, ಲ್ಯಾಬರ್ ಇಂದ ಲ್ಯಾಂಡ್ ಲಾಗ್ ವರೆಗೆ ಇದೆ. ಲೇಬರ್ ಆಚೆ ಇದ್ದಾರೆ, ಲ್ಯಾಂಡ್ ಲಾರ್ಡ್ ಒಳಗೆ ಇದ್ದಾರೆ. ಆಚೆಯಿಂದ ಹೊರಗೆ ಹೋಗಿದ್ರೆ ನಮ್ಗೆ ಸಮ್ ರಿಲೇಷನ್ ಕನ್ಕ್ಲೂಷನ್ ರೈಟ್ ಆಗುತ್ತೆ. ರಿಲೇಷನ್ ಆಲ್ ಇದ್ರೆ ಆಚೆಯಿಂದ ಒಳಗೆ ಹೋಗಿದ್ರೆ ನಮ್ಗೆ ಹೊರಗಿಂದ ಒಳಗೆ ಹೋಗಿದ್ರೆ ಸಮ್ ರೈಟ್ ಆಗುತ್ತೆ. ಅದೇ ಒಳಗಿಂದ ಹೊರಗೆ ಬಂದ್ರೆ ನಮ್ಗೆ ಆಲ್ ಸಮ್ ರೈಟ್ ಆಗುತ್ತೆ. ಇಲ್ಲಿ ಸಮ್ ಇದೆ ಅಲ್ವಾ, ಅದಕ್ಕೆ ಸೆಕೆಂಡ್ ಕನ್ಕ್ಲೂಷನ್ ರೈಟ್ ಆಗುತ್ತೆ.
ಫಸ್ಟ್ ರೈಟ್ ಆಗುತ್ತೆ, ಸೆಕೆಂಡ್ ರೈಟ್ ಆಗುತ್ತೆ. ಈ ತರ ಎರಡು ರೈಟ್ ಆಗಿದ್ರೆ ನಮ್ಮ ತಗೋ ಆನ್ಸರ್ ಏನು? ಬೋತ್ 1 and 2 ಫಾಲೋಸ್. ಬೋತ್ 1 and 2 ಫಾಲೋಸ್ ಅನ್ನೋದು ನಮ್ಮ ಆಪ್ಷನ್ ಅಲ್ಲಿ ಆಪ್ಷನ್ ಇ ಅಲ್ಲಿ ಸಿಗುತ್ತಲ್ವಾ, ಅಂದ್ರೆ ನಮ್ಮ ಆಪ್ಷನ್ ಇ. ಈ ಕ್ವಶನ್ಗೆ ನಮ್ಮ ಕ್ವಶನ್ ಆಪ್ಷನ್ ಏನು? ಇ ಅಂತ ತಗೊಂತೀವಿ. ಓಕೆ, ದಿಸ್ ಈಸ್ ಕ್ವಶನ್ ನಂಬರ್ 14. ನೆಕ್ಸ್ಟ್ ಕ್ವಶನ್ ನಂಬರ್ 15. ಕ್ವಶನ್ ನಂಬರ್ 15 ಚೆಕ್ ಮಾಡಿ ನೋಡಿ. ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾವು ಡಯಾಗ್ರಾಮ್ ಹಾಕಬೇಕು. ಆಲ್ ಡಾರ್ಕ್ ಆರ್ ನೈಟ್, ಡಿ ಎನ್. ನೋ ಡಾಗ್ ಈಸ್ ಡಾಗ್, ನೋ ಡಾಗ್ ಈಸ್ ಡಾಗ್. ಡಾಗ್ ಎರಡು ಡಿ ಅಲ್ವಾ, ಅದಕ್ಕೆ ಡಾಗ್ ಅಂತ ಕಂಪ್ಲೀಟ್ ಆಗಿ ಬರ್ತಾ ಇದ್ವಿ. ನೆಕ್ಸ್ಟ್ ಸಮ್ ಡಾಗ್ ಈಸ್ ಟೈಮ್, ಡಾಗ್ ಟೈಮ್ ಟಿ ಅಂತ ಡಯಾಗ್ರಾಮ್ ಹಾಕಿದೆ. ಡಯಾಗ್ರಾಮ್ ಕಂಪ್ಲೀಟ್ ಆದ್ಮೇಲೆ ನಾವು ಚೆಕ್ ಮಾಡಬೇಕು ಕನ್ಕ್ಲೂಷನ್ ಈ ತರ ಚೆಕ್ ಮಾಡ್ಬೇಕಂತ ನೋಡ್ತೀವಿ. ನೋಡಿ ಇಲ್ಲಿ ಡಾಗ್ಗೆ ನೈಟ್ ಮಧ್ಯದಲ್ಲಿ ಕನ್ಕ್ಲೂಷನ್ ಕೇಳಿದ್ರು. ಸಮ್ ಡಾಗ್ಸ್ ಆರ್ ನೈಟ್, ಸಮ್ ನೈಟ್ಸ್ ಆರ್ ನಾಟ್ ಡಾಗ್ಸ್, ಸಮ್ ನೈಟ್ಸ್ ಈಸ್ ನಾಟ್ ಡಾಗ್, ಸಮ್ ನೈಟ್ ಈಸ್ ನಾಟ್ ಡಾಗ್. ನೈಟ್ ಇಲ್ಲಿದೆ, ಡಾಗ್ ಇಲ್ಲಿದೆ. ನೈಟ್ಗೆ ಡಾಗ್ ಮಧ್ಯದಲ್ಲಿ ವಿತೌಟ್ ರಿಲೇಷನ್ ಇದೆ. ಈ ನೋ ರಿಲೇಷನ್ ಲೋ, ಓಕೆ, ಒಳಗೆ ಇರೋ ಓಕೆ ಡಾಗ್ ಇಂದ, ಆಚೆ ಇರೋ ನೈಟ್ ಇಂದ ಅಲ್ಲ, ಅದಕ್ಕೆ ಇಬ್ಬರ ಮಧ್ಯದಲ್ಲಿ ವಿತೌಟ್ ರಿಲೇಷನ್. ನಮ್ಗೆ ನಿಮ್ದು ಪ್ರೀವಿಯಸ್ ವಿಡಿಯೋದಲ್ಲಿ ಕ್ವಶನ್ ಹೇಳೋ ಟೈಮಲ್ಲಿ ಒಂದು ವಿಷಯ ಹೇಳಿದ್ದಾರೆ. ಏನೇ ವಿಷಯ ಅಂದ್ರೆ ವಿತೌಟ್ ರಿಲೇಷನ್ ಇದ್ರೆ ಆಲ್, ಸಮ್, ನೋ, ಸಮ್ ನಾಟ್, 4 ಕನ್ಕ್ಲೂಷನ್ ಕೇಳ್ಬೋದು. ಅದರಲ್ಲಿ ಆಲ್, ಸಮ್, ನೋ ಈ 3 ಕನ್ಕ್ಲೂಷನ್ ಕೇಳಿದ್ರೆ ಕಾನ್ಸ್ ಅಂತ ಹೇಳ್ತೇವೆ. ಸಮ್ ನಾಟ್ ಬಂದ್ರೆ ನಾನು ನಿಮ್ಗೆ ಹೇಳಿದ್ದೀನಿ, ಆವಾಗ ಸಮ್ ನಾಟ್ 1% ರೈಟ್ ಆಗುತ್ತೆ, 99% ಓಕೆ ಕಾನ್ಸ್ ಆಗುತ್ತೆ. ಇದಕ್ಕೆ ಮುಂಚೆ ನಾವು ಕಾನ್ಸ್ ಅಂದ್ರೆ ಆವಾಗ ರೈಟ್ ಆಗುತ್ತೆ ಅಂತ, ಅದು ಯಾವಾಗ ಕ್ವಶನ್ ಬಂದ್ರೆ ನಾನು ಹೇಳ್ತೀನಿ ಅಂತ ಹೇಳಿದ್ದೀನಿ. ಸಮ್ ನಾಟ್ ಬಂದ್ರೆ ನಾವು ಡೈರೆಕ್ಟ್ ಆಗಿ ಕಾನ್ಸ್ ಅಂತ ಹೇಳ್ಬಾರ್ದು. ಅದು ರೈಟ್ ಆ ಕನ್ಕ್ಲೂಷನ್ ರೈಟ್ ಆಗೋ ಚಾನ್ಸ್ ಏನಿದೆ ಅಂತ ನೋಡ್ಬೇಕು. ರೈಟ್ ತರ ಇದ್ರೆ ರೈಟ್ ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ಕಾನ್ಸ್ ಅಂತ ಹೇಳ್ಬೇಕು. ಅದು ಯಾವಾಗ ರೈಟ್ ಆಗುತ್ತೆ, ಚಾನ್ಸ್ ಇದೆಯಾ ಇಲ್ಲ ಅಂತ ನೋಡ್ಬೇಕು. ಆ ತರ ರೈಟ್ ರಾಂಗ್ ಅಂತ ನೋಡ್ಬೇಕಂದ್ರೆ ಟ್ರಾವೆಲಿಂಗ್ ನೋಡ್ಬೇಕು. ನೈಟ್ ಡಾಗ್ ಹತ್ರ ಬರ್ಬೇಕು. ನೈಟ್ ಇಲ್ಲಿಂದ ಇಲ್ಲಿ ಬರ್ಬೇಕಂದ್ರೆ ನೈಟ್ ಓಕೆ ಇಲ್ಲಿ ಡಾರ್ಕ್ ಇಂದ ರಿಲೇಷನ್ ಅಲ್ಲಿ ಇದೆ. ಅಂದ್ರೆ ನೈಟ್ ಅಲ್ಲಿ ಈ ಡಾರ್ಕ್ ಅಂತ ರಿಲೇಷನ್ ಇದೆಯಲ್ವಾ, ಆ ಡಾರ್ಕ್ ನೈಟ್ ಅಲ್ಲಿ ಸ್ವಲ್ಪ ಪಾರ್ಟ್ ಆಕ್ಯುಪೈ ಮಾಡ್ತಾ ಇದ್ದಾರೆ. ಯಾವ ಪಾರ್ಟ್ ಐತೆ ಡಾರ್ಕ್ ಆಕ್ಯುಪೈ ಮಾಡ್ತಾ ಇದ್ರೋ ಆ ಪಾರ್ಟ್ ಡಾರ್ಕ್ ಇಂದ ನೋ ಇದೆ. ಅಂದ್ರೆ ಆ ಪಾರ್ಟ್ ಇಲ್ಲಿಗೆ ಬರಲ್ಲ ಅಂದ್ರೆ ಸಮ್ ಅಲ್ವಾ, ಇದು ನೈಟ್ ಅಲ್ಲಿ ಡಾರ್ಕ್ ಅನ್ನೋದು ಸಮ್ ಪಾರ್ಟ್ ಅಲ್ವಾ, ಆ ಪಾರ್ಟ್ ಇಲ್ಲಿಗೆ ಬರಲ್ಲ ಅಲ್ವಾ. ನೈಟ್ ಡಾರ್ಕ್ ಇಂದ ರಿಲೇಷನ್ ಇಲ್ಲ ಅಂದ್ರೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಮತ್ತೆ ಕಾನ್ಸೆಂಟ್ ಐತೆ. ಬಟ್ ನೈಟ್ ಒಳಗೆ ಡಾರ್ಕ್ ಇದೆ, ಆ ಡಾರ್ಕ್ ನೋ ಹೇಳಿದ್ರೆ ಡಾಗ್ ಇಂದ ಅಂದ್ರೆ ಈ ಪಾರ್ಟ್ ಡಾಗ್ ಹತ್ರ ಬರಲ್ಲ, ಯಾವಾಗ್ಲೂ ಬರಲ್ಲ. ಅದಕ್ಕೆ ಅವರೇ ಹೇಳಿದ್ರು ಸಮ್ ಪಾರ್ಟ್ ಆಫ್ ನೈಟ್ ವಿಲ್ ನಾಟ್ ಕಮ್ ಅಟ್ ಡಾಗ್ ಅಂತ ಹೇಳಿದ್ರು. ಅಂದ್ರೆ ಇದು ರೈಟ್ ಆಗುತ್ತೆ. ಸಮ್ ಪಾರ್ಟ್ ಆಫ್ ನೈಟ್ ಡಾಗ್ ಹತ್ರ ಬರಲ್ಲ ಅಂತ ಹೇಳಿದ್ರು. ಆ ತರ ನಮ್ಗೆ ರೈಟ್ ಓಕೆ ಆಗೋಕ್ ಚಾನ್ಸ್ ಇಲ್ಲ ಇದೆಯಾ ಅಂತ ನೋಡ್ಬೇಕು. ಆ ತರ ಇಲ್ಲ ಇದೆಯಾ ಅಂತ ನೋಡಿದ್ರೆ ನಮ್ಗೆ ಚಾನ್ಸ್ ಬರೋಕೆ ಇಲ್ಲ ಅಂದ್ರೆ ಸಮ್ ನಾಟ್ ರೈಟ್ ಆಗುತ್ತೆ. ಮತ್ತೆ ನೋಡಿ, ಸಮ್ ಟೈಮ್ಸ್ ಈಸ್ ನಾಟ್ ಡಾರ್ಕ್, ಟೈಮ್ ಇಲ್ಲಿದೆ ಓಕೆ, ಡಾರ್ಕ್ ಇಲ್ಲಿದೆ, ವಿತೌಟ್ ರಿಲೇಷನ್ ಇದೆ, ವಿತೌಟ್ ರಿಲೇಷನ್ ಹೌದಾ. ಆ ವಿತೌಟ್ ರಿಲೇಷನ್ ಸಮ್ ನಾಟ್ ಬಂದ್ರೆ ಓಕೆ ವೆಯ್ಟ್ ಮಾಡಿ ಚೆಕ್ ಮಾಡಿ ಆಮೇಲೆ ರೈಟಾ ಇಲ್ಲ ಕಾನ್ಸ್ ಅಂತ ಹೇಳ್ಬೇಕು. ಟೈಮ್ ಡಾರ್ಕ್ ಹತ್ರ ಬರಬೇಕಂದ್ರೆ ಟೈಮ್ ಇಲ್ಲಿ ಹೋಗ್ಬೇಕಂದ್ರೆ ಟೈಮ್ ಅಲ್ಲಿ ಸ್ವಲ್ಪ ಪಾರ್ಟ್ ಡಾಗ್ ಅಲ್ಲಿ ಇದೆ. ಈ ಸ್ವಲ್ಪ ಪಾರ್ಟ್ ಡಾರ್ಕ್ ಇಂದ ನೋ ಹೇಳಿದ್ರೆ ಅಂದ್ರೆ ಈ ಸ್ವಲ್ಪ ಪಾರ್ಟ್ ಡಾಗ್ ಹತ್ರ ಬರಲ್ಲ ಅಂದ್ರೆ ಟೈಮ್ ಅಲ್ಲಿ ಸ್ವಲ್ಪ ಪಾರ್ಟ್ ಡಾಗ್ ಹತ್ರ ಬರಲ್ಲ. ಓಕೆನಾ, ಸಾರಿ ಡಾಗ್ ಟೈಮ್ ಅಲ್ಲಿ ಸ್ವಲ್ಪ ಪಾರ್ಟ್ ಡಾಗ್ ಅಲ್ಲಿ ಇದೆ ಅಲ್ವಾ, ಈ ಸ್ವಲ್ಪ ಪಾರ್ಟ್ ಡಾರ್ಕ್ ಹತ್ರ ಬರಲ್ಲ ಅಲ್ವಾ, ಅದಕ್ಕೆ ಇಲ್ಲಿ ಸಮ್ ನಾಟ್ ಬರುತ್ತೆ. ಆದ್ರೆ ಈ ಡಾಗ್ಗೆ ನೋ ಇಲ್ಲ ಅಂದ್ರೆ, ಸಪೋಸ್ ನೋ ಇಲ್ಲ ಅಂದ್ರೆ ಓಕೆ, ಆವಾಗ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಅವಾಗ ಹೋಗ್ಬೋದು ಇಲ್ಲ ಅಂದ್ರೆ ಇಲ್ಲ. ನೋ ಇದೆ ಅಲ್ವಾ ಅನ್ನೋದು ಯಾವಾಗ ಕಾನ್ಸ್ ಆಗುತ್ತೆ. ಈ ತರ ಸಮ್ ನಾಟ್ ಕೇಳಿದ್ರೆ ಯಾವಾಗ ಕಾನ್ಸ್ ಆಗುತ್ತೆ ಅಂದ್ರೆ ಕಮಿಂಗ್ ಕ್ವಶನ್ಸ್ ನಲ್ಲಿ ನಾನು ಹೇಳಿದ್ದೀನಿ. ಇಲ್ಲಿ ಕ್ವಶನ್ಸ್ ಅಲ್ಲಿ ಈ ತರ ನೋಡ್ಬೇಕು ನಾವು, ಯಾವ ಸಮ್ ನಾಟ್ ಅಲ್ಲಿ ಇದೆಯೋ ಯಾರ ಹತ್ರ ಹೋಗ್ಬೇಕು, ಇವರು ಇಲ್ಲಿ ಹೋಗ್ಬೇಕಂತೆ, ಇವರಿಂದ ಇವರಿಗೆ ಓಕೆ ಸಮ್ ಪಾರ್ಟ್ ಏನು ಇವರಿಂದ ನೋ ಹೇಳಿದ್ರ ಆ ಪಾರ್ಟ್ ಅಲ್ಲಿ ಬರಲ್ಲ ಅಲ್ವಾ, ಅದಕ್ಕೆ ಸಮ್ ನಾಟ್ ರೈಟ್ ಆಗುತ್ತೆ ಅಂತ ನಾವು ಚೆಕ್ ಮಾಡಬೇಕು. ಇಲ್ಲಿ ನಾವು 2 ರೈಟ್ ಆಗಿದ್ರೆ ನಮ್ಮ ಆನ್ಸರ್ ಬೋತ್ 1 and 2 ಫಾಲೋಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 16 ನೋಡಿ.
ಸ್ಟೇಟ್ಮೆಂಟ್ ಡಯಾಗ್ರಾಮ್ ಹಾಕಬೇಕು. ಆಲ್ ಕೀಸ್ ಆರ್ ಸ್ಟ್ಯಾಪ್ಲರ್ಸ್, ಕೀ ಎಸ್ ಸ್ಟ್ಯಾಪ್ಲರ್ಸ್, ಎಸ್ ಪಿ ಅನ್ಕೊಡ್ರಿ ಸ್ಟ್ಯಾಪ್ಲರ್. ಆಲ್ ಸ್ಟ್ಯಾಪ್ಲರ್ಸ್ ಆರ್ ಬ್ಲೇಡ್, ಬಿ. some blades are erasers, e. some erasers are sharpeners, shar sharpener. ಇದು ನಮ್ಮ ಸ್ಟೇಟ್ಮೆಂಟ್ ಡಯಾಗ್ರಾಮ್. ಕನ್ಕ್ಲೂಷನ್ ನೋಡಿ, ಸಮ್ ಶಾರ್ಪ್ನರ್ ಆರ್ ಕೀ. ಶಾರ್ಪ್ನರ್ ಕೀ ಮಧ್ಯದಲ್ಲಿ ಕನ್ಕ್ಲೂಷನ್ ಕೇಳಿದ್ರೆ ಶಾರ್ಪ್ನರ್ ಇಲ್ಲಿದೆ, ಕೀ ಇಲ್ಲಿದೆ, ವಿತೌಟ್ ರಿಲೇಷನ್ ಇದೆ. ವಿತೌಟ್ ರಿಲೇಷನ್ ಸಮ್ ನಾಟ್ ಬಂದ್ರೆ ನಾವು ಚೆಕ್ ಮಾಡಬೇಕು, ಬೇರೆ ಯಾವ ಕನ್ಕ್ಲೂಷನ್ ಬಂದ್ರೆ ಇದು ಕಾಣಿಸ ಅಂತ ಹೇಳ್ಬೇಕು. ಆಲ್ ಕೀಸ್ ಬ್ಲೇಡ್ಸ್ ಅಂತ ಕನ್ಕ್ಲೂಷನ್ ಕೇಳಿದ್ರು. ಕೀ ಒಳಗೆ ಇದೆ, ಓಕೆ, ಬ್ಲೇಡ್ ಆಚೆ ಇದೆ, ಇಬ್ಬರ ಮಧ್ಯದಲ್ಲಿ ಆಲ್ ರಿಲೇಷನ್ ಇದೆ. ಆಲ್ ರಿಲೇಷನ್ ಇದ್ರೆ ರೈಟ್ ರಾಂಗ್ ಅಂತ ಹೇಳಿ ಮುಂಚೆ ನಾವು ಟ್ರಾವೆಲಿಂಗ್ ಮಾಡ್ಬೇಕು. ಕೀಯಿಂದ ಬ್ಲೇಡ್ ಹತ್ರ ಹೋಗ್ಬೇಕು, ಅಂದ್ರೆ ಒಳಗೆಯಿಂದ ಹೊರಗೆ ಬರ್ಬೇಕಂದ್ರೆ ನಮ್ಗೆ ಆಲ್ ರೈಟ್ ಆಗುತ್ತೆ, ಸಮ್ ರೈಟ್ ಆಗುತ್ತೆ. ಅಂದ್ರೆ ಇಲ್ಲಿ ಆಲ್ ಇದೆಯಲ್ಲ, ಅದಕ್ಕೆ ಸೆಕೆಂಡ್ ಕನ್ಕ್ಲೂಷನ್ ರೈಟ್ ಆಗುತ್ತೆ. ಫಸ್ಟ್ ಕನ್ಕ್ಲೂಷನ್ ಕಾಣಿಸ್ತದೆ, ಸೆಕೆಂಡ್ ಕನ್ಕ್ಲೂಷನ್ ರೈಟ್. ಅಂದ್ರೆ ನಮ್ಮ ಫೈನಲ್ ಆನ್ಸರ್ ಏನು? ಓನ್ಲಿ 2 ಫಾಲೋಸ್. ಆಪ್ಷನ್ ನಂಬರ್ ಬಿ. ಆಪ್ಷನ್ ನಂಬರ್ ಬಿ, ಓನ್ಲಿ 2 ಫಾಲೋಸ್. ಅಂದ್ರೆ ಕ್ವಶನ್ ನಂಬರ್ 16 ನಮ್ಮ ಆನ್ಸರ್ ಓನ್ಲಿ 2 ಫಾಲೋಸ್. ನೆಕ್ಸ್ಟ್ ಕ್ವಶನ್ ನಂಬರ್ 17 ನೋಡಿ. ಆಲ್ ಸಾಯಿಲ್ಸ್ ಆರ್ ಡಾರ್ಕ್, ಆಲ್ ಎಸ್ is D, some D is green, G, no G is F, field. ಓಕೆ, ಈಗ ನಮ್ಮ ಕನ್ಕ್ಲೂಷನ್ ಚೆಕ್ ಮಾಡಬೇಕು. ಫಸ್ಟ್ ಕನ್ಕ್ಲೂಷನ್, ಡಾರ್ಕ್ ಸಾಯಿಲ್. ಇಲ್ಲಿ ಡಾರ್ಕ್ ಇದೆ, ಸಾಯಿಲ್ ಇದೆ, ಇಬ್ಬರ ಮಧ್ಯದಲ್ಲಿ ಆಲ್ ರಿಲೇಷನ್ ಇದೆ. ಆಲ್ ರಿಲೇಷನ್ ಇದ್ರೆ ರೈಟ್ ರಾಂಗ್ ಹೇಳಲಿಕ್ಕೆ ಮುಂಚೆ ನಾವು ಟ್ರಾವೆಲಿಂಗ್ ಮಾಡಬೇಕು. ಟ್ರಾವೆಲಿಂಗ್ ನಾವು ಡಾರ್ಕ್ ಇಂದ ಸಾಯಿಲ್ ಹತ್ರ ಹೋಗ್ತಾ ಇದೀವಿ, ಅಂದ್ರೆ ಆಚೆಯಿಂದ ಒಳಗೆ ಹೋಗ್ತಾ ಇದೀವಿ. ಆಚೆಯಿಂದ ಒಳಗೆ ಹೋಗಿದ್ರೆ ನಮ್ಗೆ ಸಮ್ ರೈಟ್ ಆಗುತ್ತೆ, ಅಂದ್ರೆ ಫಸ್ಟ್ ಕನ್ಕ್ಲೂಷನ್ ರೈಟ್ ಆಗುತ್ತೆ. ನೆಕ್ಸ್ಟ್, ಡಾರ್ಕ್ ಇನ್ ದ ಫೀಲ್ಡ್. ಡಾರ್ಕ್ ಇನ್ ದ ಫೀಲ್ಡ್, ಫೀಲ್ಡ್ ಹತ್ರ ಹೋಗ್ತಾ ಇದೀವಿ. ಡಾರ್ಕ್ ಇಲ್ಲಿದೆ, ಡಾರ್ಕ್ ಇಲ್ಲಿದೆ, ಡಾರ್ಕ್ ಫೀಲ್ಡ್ ಇದೆ, ಇಬ್ಬರ ಮಧ್ಯದಲ್ಲಿ ವಿತೌಟ್ ರಿಲೇಷನ್ ಇದೆ. ವಿತೌಟ್ ರಿಲೇಷನ್ ಇದ್ರೆ ಸಮ್ ನಾಟ್ ಕೇಳಿದ್ರೆ, ಓಕೆ, ಸಮ್ ನಾಟ್ ಕೇಳಿದ್ರೆ ನಾವೇನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. ಡಾರ್ಕ್ ಫೀಲ್ಡ್ ಹತ್ರ ಬರ್ಬೇಕಂದ್ರೆ, ಓಕೆನಾ, ಡಾರ್ಕ್ ಫೀಲ್ಡ್ ಹತ್ರ ಬರ್ಬೇಕಂದ್ರೆ, ಡಾರ್ಕ್ ಇಲ್ಲಿ ಬರ್ಬೇಕಂದ್ರೆ ಡಾರ್ಕ್ ಸ್ವಲ್ಪ ಪಾರ್ಟ್ ಗ್ರೀನ್ ಅಲ್ಲಿ ಇದೆ. ಆ ಗ್ರೀನ್ ಇಂದ ಫೀಲ್ಡ್ ನೋ ಇದೆ, ಅಂದ್ರೆ ಡಾರ್ಕ್ ಅಲ್ಲಿ ಸಮ್ ಪಾರ್ಟ್ ಫೀಲ್ಡ್ ಹತ್ರ ಬರಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಇವರಿಗೆ ನೋ ಇದೆ ಅಲ್ವಾ, ಈ ಪಾರ್ಟ್ ನಲ್ಲಿ ಈ ಪಾರ್ಟ್ ಇದೆ ಇಲ್ಲಲ್ವಾ, ಅದಕ್ಕೆ ಇದು ರೈಟ್ ಆಗುತ್ತೆ. ಅಂದ್ರೆ ಈ ಡಾರ್ಕ್ ಪ್ಲೇಸ್ ನಲ್ಲಿ ನಮ್ಗೆ ಸಾಯಿಲ್ ಇದ್ರೆ, ಎಸ್ ಇದ್ರೆ, ಆವಾಗ ಏನಾಗುತ್ತೆ ಅಂತ ನಾನು ಹೇಳ್ತೇನೆ ನೋಡಿ. ಎಸ್ ಫೀಲ್ಡ್ ಹತ್ರ ಬರ್ಬೇಕು. ಎಸ್ ಫೀಲ್ಡ್ ಹತ್ರ ಬರ್ಬೇಕಂದ್ರೆ ಇಲ್ಲಿದೆ ಎಸ್, ಇವರಿಗೆ ಫೀಲ್ಡ್ಗೆ ವಿತೌಟ್ ರಿಲೇಷನ್ ಇದೆ. ಇವರು ಯಾರ ಹತ್ರ ಹೇಳಿದ್ರು? ಜಿ ಹತ್ರ ಹೇಳಿದ್ರು. ಆ ಜಿಗೆ ಎಸ್ ಗೆ ಏನು ಸಂಬಂಧ ಇಲ್ಲ. ಅಂದ್ರೆ ಎಸ್ ಅಲ್ಲಿ ಯಾವ ಪಾರ್ಟ್ ಜಿ, ಓಕೆ, ಜಿ ಅಲ್ಲಿ ಇಲ್ಲ ಅಂದ್ರೆ ಏ ಚಿಕ್ಕ ಪಾರ್ಟ್ ಸ್ಟಾಪ್ ಮಾಡಕ್ಕೆ ಜಿಗೆ ಚಾನ್ಸ್ ಸಿಗಲ್ಲ. ಅಂದ್ರೆ ನೀನು ಎಸ್ ಇಂದ್ರ ಜಿ, ಓಕೆ, ಎಫ್ ಹತ್ರ ಬಂದ್ರೆ ಅವತ್ತು ಯಾವುದು ನೀನು ಸ್ಟಾಪ್ ಮಾಡ್ತಾ ಇಲ್ಲ ಅಲ್ವಾ, ಅದಕ್ಕೆ ಇದು ಕಾಣಿಸಾಗುತ್ತೆ. ನೀನು ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ ಯಾವ ಪ್ಲೇಸ್ಗೆ ನೀವು ಟ್ರಾವೆಲಿಂಗ್ ಮಾಡ್ತಾ ಇದ್ರೋ ಆ ಪ್ಲೇಸ್ಗೆ ಹೋಗೋಕ್ಕೆ ನೀನು ಯಾರ ಜೊತೆ ಇದೆಯೋ ಅವ್ರು ನಿನ್ನ ಸ್ಟಾಪ್ ಮಾಡಿದ್ರೆ ಸಮ್ ನಾಟ್ ರೈಟ್ ಆಗುತ್ತೆ. ನಿನ್ನ ಸ್ಟಾಪ್ ಮಾಡೋಕ್ಕೆ ಯಾರು ಇಲ್ಲ ಅಂದ್ರೆ ನೀವು ಬರ್ಬೋದು, ಇಲ್ಲ ಅಂದ್ರೆ ಇಲ್ಲ, ಅದು ನಿಮ್ಮ ಇಷ್ಟ. ಯಾವಾಗ ನಿಮ್ಮ ಇಷ್ಟ ಆಗುತ್ತೋ ಆವಾಗ ನೀನ್ ಎಸ್ ಪಾರ್ಟ್ ಅಲ್ಲಿ, ಯಾವ ಪಾರ್ಟ್ ಅಲ್ಲಿ ಜಿ ಹತ್ರ ನೋ ಇಲ್ಲ ಅಂದ್ರೆ ಕನೆಕ್ಷನ್ ಇಲ್ಲ ಅಂದ್ರೆ ಎಲ್ಲ ಪಾರ್ಟ್ ಇಲ್ಲಿ ಬರ್ಬೋದು, ಇಲ್ಲ ಆವತ್ತು ಕಾಣಿಸಾಗುತ್ತೆ. ಬಟ್ ಇಲ್ಲಿ ನಮ್ಗೆ ಡಾರ್ಕ್ ಇದೆ, ಇದೆಲ್ಲ ಡಾರ್ಕ್. ಈ ಪಾರ್ಟ್ ಸ್ವಲ್ಪ ಪಾರ್ಟ್ ಜಿ ಹತ್ರ, ಓಕೆನಾ, ರಿಲೇಷನ್ ಅಲ್ಲಿ ಇದೆ. ಆ ಪಾರ್ಟ್ ಇಲ್ಲಿ ಬರಬೇಕಂದ್ರೆ ಇಬ್ಬರ ಮಧ್ಯೆ ನೋ ಇಲ್ಲ ಅಂದ್ರೆ ಆ ಪಾರ್ಟ್ ಇಲ್ಲಿ ಬರೋಕ್ ಚಾನ್ಸೇ ಸಿಗಲ್ಲ ಅಲ್ವಾ, ಅದಕ್ಕೆ ಇದು ರೈಟ್ ಆಗುತ್ತೆ. ಅದು ಆ ತರ ನಾವು ಚೆಕ್ ಮಾಡ್ಬೇಕು. ಆ ತರ ಚೆಕ್ ಮಾಡಿದ್ರೆ ನಮ್ಮ ಕನ್ಕ್ಲೂಷನ್ ಏನು ರೈಟು ಏನು ಕಾಣಿಸೆ ಅಂತ ಹೇಳ್ತೇವೆ. ಯಾರು ನೀವು ಬರೋಕ್ ಚಾನ್ಸ್ ಇಲ್ಲ ಅಂದ್ರೆ ಸಮ್ ನಾಟ್ ರೈಟ್ ಆಗುತ್ತೆ, ಚಾನ್ಸ್ ಇದ್ರೆ ಕಾಣಿಸಾಗುತ್ತೆ. ಮತ್ತೆ ಅದು ನೋಡ್ಬೇಕು, ನಮ್ಗೆ ಚಾನ್ಸ್ ಇದೆಯಾ ಇಲ್ಲ ಅಂತ ನೋಡ್ಬೇಕು. ಚಾನ್ಸ್ ಇಲ್ಲ ಅಂದ್ರೆ ನೀನು ಯಾರ ಜೊತೆ ರಿಲೇಷನ್ ಇದೆಯೋ ಅವರು ನೀವು ಎಲ್ಲಿ ಹೋಗ್ತಾ ಇದ್ದ ಅಲ್ಲಿಗೆ ನೋ ಇದ್ರೆ ಅವ್ರು ಹೋಗೋಕೆ ಚಾನ್ಸ್ ಸಿಗಲ್ಲ ಅಂದ್ರೆ ಸಮ್ ನಾಟ್ ರೈಟ್ ಆಗುತ್ತೆ. ಈ ರೀತಿ ಎಲ್ಲ ಕನ್ಕ್ಲೂಷನ್ಸ್, 2 ಕನ್ಕ್ಲೂಷನ್ ರೈಟ್ ಆಗಿದೆ ಅಲ್ವಾ, ಅದಕ್ಕೆ ನಮ್ಗೆ 2 ರೈಟ್ ಆಗಿದೆ ಅಲ್ವಾ, ಅದಕ್ಕೆ ನಮ್ಮ ಆನ್ಸರ್ ಬೋತ್ 1 and 2 ಫಾಲೋಸ್. ಆಪ್ಷನ್ ನಂಬರ್ E, both 1 and 2 follows. Question number 17 ನಮ್ಮ ಆನ್ಸರ್ both 1 and 2 follows. ಆಪ್ಷನ್ ನಂಬರ್ E. Next question number 18 ನೋಡಿ. Question number 18.
ಸ್ಟೇಟ್ಮೆಂಟ್ ತಗೊಳ್ರಿ. ಆಲ್ ಬಾಸ್ಕೆಟ್ಸ್ ಆರ್ ಮಾರ್ಬಲ್ಸ್, ಆಲ್ ಬಿ ಎಂ, ಸಮ್ marbles are sticks, yes, no stick is green, G, no stick is green, G. ಇಲ್ಲಿ ಕನ್ಕ್ಲೂಷನ್ ಚೆಕ್ ಮಾಡಬೇಕು ನೋಡಿ. ಗಾರ್ಡನ್ ಅಂಡ್ ಬಾಸ್ಕೆಟ್ ನೋಡಿ. ಗಾರ್ಡನ್ ಇಲ್ಲಿದೆ, ಓಕೆ. ಬಾಸ್ಕೆಟ್ ವಿತೌಟ್ ರಿಲೇಷನ್ ಸಮ್ಮು ಆಲ್ನು ಯಾವ ಓಕೆ ಚಾನ್ಸ್ ಎಲ್ಲ ಚೆಕ್ ಮಾಡಕ್ಕೆ ಡೈರೆಕ್ಟ್ ಆಗಿ ಕಾಣಿಸ್ ಅಂತ ಹೇಳ್ತೀವಿ. ಮತ್ತೆ ಗ್ರೀನ್ ಬಾಸ್ಕೆಟ್ ನೋ ಇದೆಯಲ್ವಾ, ಇಬ್ರು ಬೇರೆ ಬೇರೆ ಇದ್ದಾರೆ, ಅದಕ್ಕೆ ನೋ ರೈಟ್ ಆಗುತ್ತಾ ಓಕೆ. ಜಾಸ್ತಿ ಜನ ನೋ ರೈಟ್ ಅಂತ ಅನ್ಕೊಂತಾರೆ, ಆ ತರ ಓಕೆ ಯೋಚನೆ ಮಾಡಬಾರ್ದು. ವಿತೌಟ್ ರಿಲೇಷನ್ ಇದ್ರೆ ನೋ ರೈಟ್ ಆಗಲ್ಲ, ಆದರೆ ಕಾನ್ಸೆ ಮತ್ತೆ ಎರಡು ಕಾನ್ಸೆ ಬಂದ್ರೆ ನಾವು ಕಾಂಪ್ಲಿಮೆಂಟರಿ ಫೇಸ್ ಚೆಕ್ ಮಾಡ್ಬೇಕಲ್ವಾ. ಎಲಿಮೆಂಟ್ ಸೇಮ್ ಇದ್ರೆ ಸಾಕಾಗಲ್ಲ, ಆಮೇಲೆ ಕಾಂಪ್ಲಿಮೆಂಟರಿ ಕಂಡೀಷನ್ ಚೆಕ್ ಕಂಪ್ಲೀಟ್ గా ಫಾಲೋ ಮಾಡಬೇಕು. ಏನು ಕಾಂಪ್ಲಿಮೆಂಟರಿ ಕಂಡೀಷನ್, ನೀವು ಒಂದು ಕನ್ಕ್ಲೂಷನ್ ಸಮ್ಮು ಒಂದು ಕನ್ಕ್ಲೂಷನ್ ನೋ ಇರಬೇಕು, ಇಲ್ಲಾಂದ್ರೆ ಸಮ್ಮು ಸಮ್ ನಾಟ್ ಇರಬೇಕು, ಇಲ್ಲಾಂದ್ರೆ ಆಲ್ ಸಮ್ ನಾಟ್ ಇರಬೇಕು. ಇಲ್ಲಿ ಸಮ್ಮು ನೋ ಇದೆಲ್ವಾ, ಅಂದ್ರೆ ಕಾಂಪ್ಲಿಮೆಂಟರಿ ಕಂಡೀಷನ್ ಮ್ಯಾಚ್ ಆಗಿದೆ. ಅಂದ್ರೆ ಫೈನಲ್ ನಮ್ಮ ಆನ್ಸರ್ either 1 or 2 follows, option number C, either 1 or 2 follows, option number C ನಲ್ಲಿ ಅವೈಲೇಬಲ್ ಆಗಿದೆ. ಕ್ವೆಶ್ಚನ್ ನಂಬರ್ 18 ನಮ್ಮ ಆನ್ಸರ್ ಆಪ್ಷನ್ ನಂಬರ್ either C, either 1 or 2 follows. Next question number 19 ನೋಡಿ. question number 19 statements. All men are women's, all M W, all W C children's, no children is young. Why? This is our diagram. ಇಲ್ಲಿ conclusion children's, men's, some children's ಇಲ್ಲಿದೆ, men ಇಲ್ಲಿದೆ, ಇಬ್ಬರ ಮಧ್ಯದಲ್ಲಿ all relation ಇದೆ. all relation ಇದ್ರೆ ನಾವು ಟ್ರಾವೆಲಿಂಗ್ ಮಾಡಬೇಕು. ಚಿಲ್ಡ್ರನ್ ಇಂದ ಮೆನ್ ವರೆಗೆ ಹೋಗ್ತಾ ಇದೀವಿ ಅಂದ್ರೆ ಆಚೆಯಿಂದ ಒಳಗೆ ಹೋಗ್ತಾ ಇದೀವಿ ಅಂದ್ರೆ ಸಮ್ ರೈಟ್ ಆಗುತ್ತೆ. ಇಲ್ಲಿ ಸಮ್ ಇದೆ ಅಂದ್ರೆ ಫಸ್ಟ್ ಕನ್ಕ್ಲೂಷನ್ ರೈಟ್ ಆಗುತ್ತೆ ನೋಡಿ. ಸೆಕೆಂಡ್ ಕನ್ಕ್ಲೂಷನ್ ಮೆನ್ ಇಂದ ಯಂಗ್ ಹತ್ರ ಬರಬೇಕು. ಇಬ್ಬರ ಮಧ್ಯದಲ್ಲಿ ಆಚೆ ಇರೋ ಚಿಲ್ಡ್ರನ್ಸ್ ಯಂಗ್ ಹತ್ರ ನೋ ಹೇಳಿದೆ ಅಂದ್ರೆ ಆಚೆಯಿಂದ ನೋ ಹೇಳಿದ್ರೆ ಅವರು ಒಳಗೆ ಎಷ್ಟು ಜನ ಇದಾರೋ ಅವರಿಂದನೂ ನಮಗೆ ನೋ ರಿಲೇಷನ್ ಇರುತ್ತೆ. ಅಂದ್ರೆ ವುಮೆನ್ ಇಂದ ನೋ ರಿಲೇಷನ್ ಇರುತ್ತೆ, ಮ್ಯಾನ್ ಇಂದ ಯಂಗ್ಗೆ ನೋ ರಿಲೇಷನ್ ಇರುತ್ತೆ. ಇಬ್ಬರ ಮಧ್ಯದಲ್ಲಿ ನೋ ಇದೆ ಅಲ್ವಾ, ನೋ ಇದ್ರೆ ನಮಗೆ ರೈಟ್ ಕನ್ಕ್ಲೂಷನ್ ಏನು, ನೋ ಅಂಡ್ ಸಮ್ ನಾಟ್ ರೈಟ್ ಆಗುತ್ತೆ. ಇಲ್ಲಿ ನೋ ಇದೆ ಅಲ್ವಾ ಅಂದ್ರೆ ಸೆಕೆಂಡ್ ಕನ್ಕ್ಲೂಷನ್ ರೈಟ್ ಆಗುತ್ತೆ. ಫಸ್ಟ್ ಕನ್ಕ್ಲೂಷನ್ ರೈಟ್ ಆಗಿದೆ, ಸೆಕೆಂಡ್ ರೈಟ್ ಆಗಿದೆ. ಈಗ ಎರಡು ಕನ್ಕ್ಲೂಷನ್ ರೈಟ್ ಆಗಿದ್ರೆ ನಮ್ಮ ಆನ್ಸರ್ ಬೋತ್ 1 and 2 ಫಾಲೋಸ್, ಆಪ್ಷನ್ ನಂಬರ್ ಇ. 19 ಕ್ವೆಶ್ಚನ್ ನಮ್ಮ ಆನ್ಸರ್ ಆಪ್ಷನ್ ನಂಬರ್ ಇ, ಬೋತ್ 1 and 2 ಫಾಲೋಸ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 20 ನೋಡಿ. ಕ್ವೆಶ್ಚನ್ ನಂಬರ್ 20. All Lenovo's are Samsungs, all L S Samsung S, no Samsung is Lava. ಆಲ್ರೆಡಿ ಲೆನೋವೋ ಎಲ್ ಅಲ್ವಾ, ಅದಕ್ಕೆ ಲಾವಾ ಫುಲ್ ಆಗಿ ಬರ್ತಾ ಇದ್ದೀನಿ. ಲಾವಾ ಸಮ್ ಮೋಟೋ ಆರ್ ಸ್ಯಾಮ್ಸಂಗ್, ಸಮ್ ಎಂ ಸ್ಯಾಮ್ಸಂಗ್ ಎಂ ಇಲ್ಲಿದೆ. ಸ್ಟೇಟ್ಮೆಂಟ್ ಡಯಾಗ್ರಾಮ್ ಹಾಕಿದೆ. ಕನ್ಕ್ಲೂಷನ್ ಏನಂತ ನೋಡಬೇಕು. ಲೆನೋವೋ ಓಕೆ ಲಾವಾ ಮಧ್ಯದಲ್ಲಿ ನೋ ರಿಲೇಷನ್ ಹೇಳಿದ್ರು. ಇವರು ಇಲ್ಲಿ ಲಾವಾ ಜೊತೆ ಸ್ಯಾಮ್ಸಂಗ್ಗೆ ನೋ ಇದೆ, ಸ್ಯಾಮ್ಸಂಗ್ ಒಳಗೆ ಲೆನೋ ಇದೆ ಅಂದ್ರೆ ಲೆನೋ ಅವ ಅಂಡ್ ಲಾವಾ ಮಧ್ಯದಲ್ಲಿ ನೋ ರಿಲೇಷನ್ ಅಪ್ಲೈ ಆಗುತ್ತೆ. ಸ್ಯಾಮ್ಸಂಗ್ ಇಂದ ಲಾವಾಗೆ ನೋ ರಿಲೇಷನ್ ಇದ್ರೆ ಸ್ಯಾಮ್ಸಂಗ್ ಒಳಗೆ ಲೆನೋ ಇದೆ ಅಲ್ವಾ, ಅದಕ್ಕೆ ಲೆನೋವೋ ಲಾವಾ ಮಧ್ಯದಲ್ಲಿ ನೋ ರಿಲೇಷನ್ ಬರುತ್ತೆ. ನೋ ರಿಲೇಷನ್ ಇದ್ರೆ ನೋ ಕನ್ಕ್ಲೂಷನ್ ರೈಟ್ ಆಗುತ್ತೆ, ಸಮ್ ನಾಟ್ ರೈಟ್ ಆಗುತ್ತೆ. ಅಂದ್ರೆ ಫಸ್ಟ್ ಕನ್ಕ್ಲೂಷನ್ ರೈಟ್ ಆಗುತ್ತೆ. ಸೆಕೆಂಡ್ ಕನ್ಕ್ಲೂಷನ್ ಲಾವಾ ಮೋಟೋ ಮಧ್ಯದಲ್ಲಿ ಸಮ್ ಕೇಳಿದ್ರು, ಲಾವಾ ಮೋಟೋ ಮಧ್ಯದಲ್ಲಿ ವಿತೌಟ್ ರಿಲೇಷನ್ ಇದೆ. ಸಮ್ ಕೇಳಿದ್ರೆ ನಾವು ಯಾವ ಚೆಕ್ ಮಾಡಲ್ಲ, ಡೈರೆಕ್ಟ್ ಆಗಿ ಕಾನ್ಸ್ ಅಂತ ಹೇಳ್ತೀವಿ. ನಮ್ಗೆ ಇರೋ ಎರಡು ಕನ್ಕ್ಲೂಷನ್ ಅಲ್ಲಿ ಒಂದು ಕನ್ಕ್ಲೂಷನ್ ರೈಟ್ ಆಗಿದೆ, ಸೆಕೆಂಡ್ ಕನ್ಕ್ಲೂಷನ್ ಕಾನ್ಸ್ ಆಗಿದೆ. ಅದಕ್ಕೆ ನಾವು ಫೈನಲ್ ಆನ್ಸರ್ ಓನ್ಲಿ 1 ಫಾಲೋಸ್, ಆಪ್ಷನ್ ನಂಬರ್ ಎ, ಓನ್ಲಿ 1 ಫಾಲೋಸ್. ಈ ತರ ಎಲ್ಲ ಕ್ವಶನ್ಸ್ ನಾವು ಆನ್ಸರ್ ಮಾಡ್ತೀವಿ. ಈ ವಿಡಿಯೋದಲ್ಲಿ ನಾನು 10 ಕ್ವಶನ್ ಹೇಳಿದ್ನಲ್ವಾ, ಈ ತರ ನೀವು ಒಂದೊಂದು ವಿಡಿಯೋ ನೋಡಿದ್ರೆ ಎಲ್ಲ ಒಂದು ಪ್ಯಾಟರ್ನ್ ಆಗಿ ನಿನಗೆ ಎಕ್ಸ್ಪ್ಲೇನ್ ಮಾಡಿ ಕಮಿಂಗ್ ವಿಡಿಯೋಸ್ನಲ್ಲಿ ಪಾಸಿಬಿಲಿಟೀಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮಗೆ ಓಕೆ ಓನ್ಲಿ ಫ್ಯೂ ಸಮ್ ನಾಟ್ ಈ ಥರ ಆನ್ಸರ್ ಮಾಡಬೇಕು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದೇ ವಿಡಿಯೋಲ್ಲಿ ಎಲ್ಲ ಓಕೆ ಬರಲ್ಲ. ನಾವು ಮೊದಲು ರೂಲ್ಸ್ ಹೇಳಿದೆ, ಆ ರೂಲ್ಸ್ ಮೇಲೆ ಆ ರೂಲ್ಸ್ ಈ ಥರ ಅಪ್ಲೈ ಮಾಡ್ಕೊಂತ ಓಕೆ ಒಂದು ವಿಡಿಯೋ ಕ್ವಶನ್ಸ್ ಹೇಳ್ತಾ ಇದ್ದೀನಿ. ಈ ಥರ ಕ್ವಶನ್ಸ್ 30-40 ಕ್ವಶನ್ಸ್ ಆದಮೇಲೆ ಮತ್ತೆ
ಪಾಸಿಬಿಲಿಟೀಸ್ ಮೇಲೆ ಕ್ವಶನ್ಸ್, ಆಮೇಲೆ ಓನ್ಲಿ ಫ್ಯೂ ಆಮೇಲೆ ಕ್ವಶನ್ಸ್. ಆ ಥರ ನಾವು ಎಲ್ಲ ಕಲ್ತ್ಕೊಂಡಿದ್ರೆ ಎಲ್ಲ ಚಾಪ್ಟರ್ ಮೇಲೆ ನಮಗೆ ಗ್ರಿಪ್ ಬರುತ್ತೆ. ಓಕೆ, ಆವಾಗ ಅಲ್ಲಿ ಒಂದು ಕ್ವಶನ್ ಇಲ್ಲಿ ಒಂದು ಕ್ವಶನ್ ನಾವು ಕಲ್ತ್ಕೊಂಡಿದ್ರೆ ನಮ್ಗೆ ಯಾವ ಟಾಪಿಕ್ ಅಲ್ಲಿ ಕಂಪ್ಲೀಟ್ ಆಗಿ ಗ್ರಿಪ್ ಬರಲ್ಲ. ಅದಕ್ಕೆ ನಾವು ಒಂದು ಪ್ಯಾಟರ್ನ್ ಅಲ್ಲಿ ವಿಡಿಯೋಸ್ ಅಪ್ಲೈ ಮಾಡ್ತಾ ಇದ್ದೀವಿ. ಆ ಪ್ಯಾಟರ್ನ್ ನೀನು ಫಾಲೋ ಮಾಡಿದ್ರೆ ಎಲ್ಲ ಕ್ವಶನ್ಸ್ ಹೇಗೆ ಆನ್ಸರ್ ಮಾಡ್ಬೇಕಂತ ನಿನಗೆ ಗೊತ್ತಾಗುತ್ತೆ. ಕಂಪ್ಲೀಟ್ ಟಾಪಿಕ್ ಮೇಲೆ ನಿಮಗೆ ಒಂದು ಗ್ರಿಪ್ ಬರುತ್ತೆ. ಓಕೆ, ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಅಂಡ್ ಬಾಯ್.